ಅವರು ಕಲ್ತವ್ರು ಅಗ್ರಿಕಲ್ಚರ್ ಮಾಡಿದ್ರು MS ಅಗ್ರಿ ಮಾಡಿದವರು ಅವರು ಯಾವುದೋ ಆಫೀಸರ್ ಆಗಿ IAS KS ಕಟ್ಟಿ KS ಕಟ್ಟಿ ತೆಗೆದು ಹೊರಗೆ ಹೋಗಿಬಿಡ್ತಾರೆ. ಕೊಡಕ್ಕೆ ಬಂದು 2 ಎಕರೆ ಭೂಮಿ ಮಾರಿಬಿಡ್ತಾರೆ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಈ ತ್ರಿಭಾಷಾ ಸೂತ್ರ ಮಾಡೋದ್ರಿಂದಾಗೆ ಬಡತನದಲ್ಲಿ ಕಲಿಯುವಂಥ ಮಕ್ಕಳಿಗೆ 3 ಲ್ಯಾಂಗ್ವೇಜ್ ಕಲಿಯೋದ್ರಲ್ಲಿ ಹೈರಾಣ ಹೋಗಿಬಿಡ್ತಾರೆ. ವೈಜ್ಞಾನಿಕತೆ ಮತ್ತು ಮ್ಯಾಥ್ಸ್ ಇವು ಬರೋದೇ ಇಲ್ಲ. ಮಗ್ಗಿ ಅಂತ ಬರೋದು ಎಷ್ಟು ಮಂದಿ ಮಕ್ಕಳಿಗೆ ಬರ್ತಪ್ಪ ಮಗ್ಗಿ ತೆಗೀರಿ ಯಾಕೆ ಬರೋದಿಲ್ಲ? ಯಾಕಂದ್ರೆ ಅದು ವರ್ಕ್ ಮಾಡೋಕ್ಕೆ ಟೈಮ್ ಇಲ್ಲ. ಮೊದಲೇ ಬಡತನ ಮತ್ತು ಸ್ಕೂಲ್ಗಳಲ್ಲಿ ಸಹಿತ ಒತ್ತು ಕೊಟ್ಟು ಅದನ್ನು ಮಾಡಿಸೋದಿಲ್ಲ ವರ್ಕ. ಈಗ ಗೌರ್ಮೆಂಟದ್ದು ಹೇಳ್ತಾರೆ ಟೀಚರ್ಗಳೆಲ್ಲ ಏನು ಮಾಡಿಸ್ತೀರಿ ಅವ್ರು ಮಾಡಿಗೆ ನಾನು ಮಾಡಿದ್ದು ಇದನ್ನು ಕೇಳಿ ಸಾಕಾಗ್ಯದ. ಅವ್ರು ಮಾಡಿಗೆ ನಾನು ಮಾಡೋದು ನಾ ಕಲಿಸ್ತಂದ್ರೆ ಅವ್ರು ಕಲಿಗೆ ನಾನು ಮಾಡೋದು ಅಂದ್ರೆ ಏನು ಹೇಳೋದು ಇದ್ರ ಅರ್ಥ ಅಂದ್ರೆ ಇಲ್ಲಿ ಬಡತನ ಕಾರಣ ಆಗಿರ್ಬೋದು, ಮತ್ತು ಟೀಚರ್ಗಳ ನಿರಾಸಕ್ತಿ ಕಾರಣ ಆಗಿರ್ಬೋದು. ಇನ್ನೊಬ್ಬರ ಮಕ್ಕಳ ಬಗ್ಗೆ ಯಾರು ಕಾಳಜಿ ಮಾಡ್ತಾರೆ? ಸುಮ್ಮನೆ ಹೇಳ್ತಾರೆ ಪೇಮೆಂಟ್ ಬರ್ತಿರ್ತದೆ ಗೌರ್ಮೆಂಟ್ ಸಲಾಗ ಅಲ್ಲಿ ಹೇಳಿ ಹೋದ್ರಿ ಎದ್ದು ಲಗ್ನ ಸಂಜೆ 4 ನೋಡ್ತಾರೆ ಟೈಮಿಂಗ್ 4 ಆದು ಓಡಾಕ್ ಶುರುನ ಸಾರಿ ಬಂದು ಹೋಗ್ಬರ್ರಿ ನಾಳೆ ಬೆಳಿಗ್ಗೆ ಹೋಗ್ಬರ್ರಿ ನಾಡಿ ಈ ಪರಿಸ್ಥಿತಿ ಇರೋದ. ಹೀಗಾಗಿ ತ್ರಿಭಾಷಾ ಸೂತ್ರ ಏನಪ್ಪ ಅಂತಂದ್ರೆ ಬಡವರ ಮಕ್ಕಳು 3 ಭಾಷೆ ಕಲಿದು ಅದರ ಸಮಯ ಹೋಗ್ತದೆ. ಒಂದು ಎರಡನೇದಾಗಿ ಮುಖ್ಯವಾಗಿ ಕಲಿಬೇಕಾಗಿದ್ದು ಇವತ್ತು ನಾವು ಹೇಳ್ಬೋದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಕಮ್ಯುನಿಕೇಷನ್ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ವ್ಯಾಪಾರದ ಭಾಷೆ ಯಾವುದಿದ್ರೆ ಅದು ಇಂಗ್ಲೀಷ್. ಹೀಗಾಗಿ ಇಂಗ್ಲೀಷ್ ಅಂತ ಮೊದಲು ಬರಲೇಬೇಕು. ನೀವು ಬೇಕಾದ್ರೆ ಹೇಳಿ ಎಲ್ಲರೂ ಆಯಾ ರಾಜ್ಯದವರು ಅವ್ರು ತಮ್ಮ ಮಕ್ಕಳು ಕನ್ನಡ ಕಲೀಲಿ, ಇಂಗ್ಲೀಷ್ ಹಿಂದಿ ಕಲೀಲಿ, ಮರಾಠಿ ಕಲೀಲಿ, ಮತ್ತೊಂದು ಕಲೀಲಿ ಅಂತ ಅಂತಾರೆ ಪಾಪ. ಆದರೆ ಅಲ್ಲಿಯ ಬಡವರ ಪ್ರತಿಯೊಬ್ಬರ ಕೂಗೇನಪ್ಪ ನನ್ನ ಮಗಳು ಇಂಗ್ಲೀಷ್ ಕಲೀಲಿ, ಯಾಕೆ ಅದ್ರ ಉದ್ಯೋಗ ಸಿಗೋದು ಅಂತೇಳಿ. ಇವೆರಡೂ ಮಾತೃಭಾಷೆಯ ಬಗ್ಗೆ ಪ್ರೀತಿ ರಗಳದ ರೀ, ಭಾಳ ಪ್ರೀತಿ ಅದ. ಆದ್ರೆ ಹೊಟ್ಟೆ ಹಾಕ್ತದೇನೋ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರ ಹುಡುಕುವಂಥ ಕಾರ್ಯ ಬಂದು